ವೆಲ್ಕಮ್ ಬ್ಯಾಕ್. ಪ್ರೀತಿಸಿ ಮದುವೆ ಆಗಿದ್ದಕ್ಕೆ ಮಂಜುನಾಥ್ನನ್ನ ಬರ್ಬರವಾಗಿ ಹತ್ಯೆ ಮಾಡಲಾಗಿತ್ತು. ಮಂಜುನಾಥ್ ಹತ್ಯೆಯ ಆರೋಪಿಗಳನ್ನು ಈಗ ಕೋರ್ಟ್ಗೆ ಹಾಜರುಪಡಿಸಲಾಗಿದೆ. 6 ಮಂದಿ ಆರೋಪಿಗಳನ್ನು ಭರಮಸಾಗರ ಪೊಲೀಸರು ಬಂಧಿಸಿದ್ರು. ಚಿತ್ರದುರ್ಗದ 2ನೇ ಅಪರ ಜಿಲ್ಲಾ ನ್ಯಾಯಾಲಯಕ್ಕೆ ಈಗ ಹಾಜರುಪಡಿಸಲಾಗಿದೆ. ಶಂಕರಮ್ಮ, ದಿವ್ಯಾ, ಕಾವ್ಯ ಈ 3 ಜನರಿಗೆ 14 ದಿನಗಳ ನ್ಯಾಯಾಂಗ ಬಂಧನ ವಿಧಿಸಲಾಗಿದೆ. ಬಸವರಾಜ, ಹರೀಶ್ ಹಾಗೂ ಪ್ರಸನ್ನ ಈ 3 ಜನರನ್ನ ಪೊಲೀಸ್ ಕಸ್ಟಡಿಗೆ ಕೊಡಲಾಗಿದೆ. 19 ವರ್ಷದ ಹುಡುಗಿಯನ್ನ 42 ವರ್ಷದ ಮಧ್ಯ ವಯಸ್ಸಿನ ಮಂಜುನಾಥ್ ಪ್ರೀತಿಸಿದ್ರು, ಮದುವೆ ಆಗಿದ್ರು. ಅನಂತರ ಚೆಲುವಿನ ಚಿತ್ತಾರದ ಸ್ಟೋರಿ ಆಗಿತ್ತು. ಮದುವೆ ಆದ ನಂತರ ವಾಪಸ್ ತಂದೆ ತಾಯಿ ಆ 19 ವರ್ಷದ ಹುಡುಗಿಯನ್ನ ಮನೆ ಕರ್ಕೊಂಡು ಹೋಗಿದ್ರು. ಬಾ ಬಿಟ್ಟು ಕಳಿಸ್ತೀವಿ ಅಂತ ಹೇಳಿ ಮಂಜುನಾಥನ್ನ ಕರೆಸ್ಕೊಂಡು ಹೊಡೆದು ಸಾಯಿಸ್ಬಿಟ್ಟಿದ್ದಾರೆ. 42 ವರ್ಷದ ಮಂಜುನಾಥ್ ಕೊಲೆಯಾಗಿ ಹೋಗಿದ್ರು. ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಆರೋಪಿಗಳನ್ನು ಕೋರ್ಟ್ಗೆ ಹಾಜರುಪಡಿಸಲಾಗಿದೆ. 6 ಮಂದಿ ಆರೋಪಿಗಳು. ಈ 6 ಜನರನ್ನ ಭರಮಸಾಗರ ಪೊಲೀಸರು ಬಂಧಿಸಿದ್ರು. ಚಿತ್ರದುರ್ಗದ 2ನೇ ಅಪರ ಜಿಲ್ಲಾ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿದೆ. ಶಂಕರಮ್ಮ, ದಿವ್ಯಾ, ಕಾವ್ಯ ಈ 3 ಜನ ಇವರಿಗೆ 14 ದಿನಗಳವರೆಗೆ ನ್ಯಾಯಾಂಗ ಬಂಧನ ವಿಧಿಸಲಾಗಿದೆ. ಬಸವರಾಜ, ಹರೀಶ್ ಹಾಗೂ ಪ್ರಸನ್ನ ಈ 3 ಜನರನ್ನ ಪೊಲೀಸ್ ಕಸ್ಟಡಿಗೆ ಕೊಡಲಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.